ವೆಲ್ಕಮ್ ಟು ಮೈ ಚಾನಲ್. ಹಾಯ್, ನಾನು ರಾಜ್ಕುಮಾರ. ನೋಡಿ, ಇವತ್ತು ಒಂದು ಟೇಬಲ್ ಮಾಡಿದ್ದೀವಿ, ರಿಮೂವಬಲ್ ಟೇಬಲ್ ಅಂತ. ವುಡ್ ಟೇಬಲ್ಲು ನೋಡಿ, ಲಾಕ್ ಸಿಸ್ಟಮು, 2 ಸೈಡ್ ಲಾಕು, ಈ ಕಡೆ ಮತ್ತು ಈ ಕಡೆ ಇದೆ. ಫ್ರಂಟ್ ಸೈಡು ನೋಡಿ, ಇಲ್ಲಿ ಕಿಚನ್ ಕೊಟ್ಟಿದ್ದೀವಿ ಲಾಕು. ಇದು ಬಂದುಬಿಟ್ಟು ಪ್ರಿಂಟಿಂಗ್ ಮಷಿನ್ ಇರ್ತಾರಂತೆ ಮೇಲೆ. ಕಸ್ಟಮರ್ ಹೇಳಿದರು ಈ ಥರ ವುಡ್ಡಿನಲ್ಲೇ ಬೇಕು ನಮಗೆ ಅಂಥೇಳಿ ಮಾಡಿದ್ದೀವಿ. ಕೆಳಗಡೆ 1 ಇಂಚು SS ರಾಡ್ ಹಾಕಿದ್ವಿ, ಅಂದರೆ ಪೈಪು ಫ್ರೇಮ್ ಸಲುವಾಗಿ ಕೆಳಗಡೆ ಬಾಟಮು. ಆಮೇಲೆ ಉಳ್ಕಿರೋದೆಲ್ಲ ವುಡ್ಡೇ ಇದೆ. ಇವ್ರು ನಮ್ಮ ಸೀನಿಯರ್. ಈ ಥರ ಎಲ್ಲ ಐಡಿಯಾ ಅವರಿಗೆ ಗೊತ್ತಿರುತ್ತೆ. ಕೆಳಗಡೆ ಟೈರ್ ಸಿಸ್ಟಮ್ ಇದೆ. ಫ್ರಂಟ್ ಸೈಡ್ ಮಾತ್ರ 2ಕ್ಕೆ ಲಾಕ್ ಇದೆ, ಅಂದರೆ ಬ್ರೇಕು. ಬ್ಯಾಕ್ ಸೈಡ್ ಇಲ್ಲ. ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಅವೇನು ಎಲ್ಲ ರಿಮೂವ್ ಮಾಡೋಕ್ಕೆ ಬರುತ್ತೆ. ಈ ಟೇಬಲ್ ಫುಲ್ ರಿಮೂವ್ ಮಾಡ್ಕೊಂಡು ಮತ್ತೆ ಸೆಟಪ್ ಮಾಡ್ಬೋದು. ಇವಾಗ ರಿಮೂವ್ ಮಾಡ್ತಾಯಿದ್ದೀವಿ ನೋಡಿ, ಟಾಪು ನೋಡಿ. ಇದು ಫ್ರೇಮ್ ಎಂಬುದು ಒಳಗಡೆ ಹೋಗಿ ಲಾಕ್ ಆಗುತ್ತೆ. ಇಲ್ಲಿ ನೋಡಿ, ಮಧ್ಯದಾಗ ಕೊಟ್ಟಿಲ್ವಾ ಪ್ಲೇಸು, ಅದು ಲಾಕ್ ಆಗುತ್ತೆ. ನೋಡಿ, ಈ ಥರ ಒಳಗಡೆ ಒಂದು ಇದು ಕೊಡೋಣ ಅಂತಂದರೆ ಬೇಡ ಅಂತ ಹೇಳಿದ್ರು. ಫುಲ್ ಖಾಲಿ ಬೇಕು ನಮಗೆ, ಫುಲ್ ಓಪನ್ ಏರಿಯಾ ಬೇಕು ಅಂತ ಹೇಳಿದರು. ಅದಕ್ಕೆ ಫುಲ್ ಓಪನ್ ಏರಿಯಾನೇ ಇಟ್ಟಿದ್ದೀವಿ. ಫುಲ್ ಓಪನ್ ಏರಿಯಾನೇ ಅಂತ ಹೇಳಿದ್ದಾರೆ, ಮತ್ತು ಲಾಕ್ 2 ಕೇಳಿದ್ದಾರೆ. ಏನೋ ಅವ್ರಿಗೆ ಬಿಟ್ಟಿರೋದು, ಕಸ್ಟಮರ್ಗೆ ಅವ್ರು ಹೇಳಿರೋ ಥರ ನಾವು ಮಾಡಿರೋದು. ನೋಡಿ, ಇದು ಸ್ಟ್ರೆಂತ್ ಹಿಡ್ಕೊಳಕ್ಕಂತೇಳಿ ಕೊಟ್ಟಿರೋದು. ಇದು SS ಮೆಟಲಲ್ಲಿ ಕೊಟ್ಟಿರೋದು, ಸೀಟಲ್ಲಿ ಆ ಥರ ಮಾಡಿ ಕೊಟ್ಟಿರೋದು ನಾವು. ಲಾಕಿಂಗ್ ಸಲುವಾಗಿ ಅಲ್ಲೇ ಸೈಡಿಗೆ 1-2 ಸ್ಕ್ರೂ ಹೊಡ್ಕೊಂಡಿರೋದು, ಲಾಕ್ ಆಗೋ ಸಲುವಾಗಿ. ಸೇಮ್ 4 ಕಡೆ ಅದೇ ಥರ ಮಾಡಿರೋದು. ಅದೇ ನೋಡಿ, ಚಿಕ್ಕದು 2 ಇದು ಕಾಣ್ತಾ ಇದೆಯಲ್ಲ ಪಾಯಿಂಟ್ ಥರ, ಅದೇ ಸ್ಕ್ರೂ ಹಾಕಿರೋದು ನಾವು. ಸ್ಟಾರ್ಸು ಆ ಥರ ಲಾಕ್ ಮಾಡಿಬಿಟ್ರೆ ಅದು ಅಲ್ಲಾಡೋದಿಲ್ಲ. ನೋಡಿ, ರಿಮೂವ್ ಮಾಡ್ತೀವಿ. ನೋಡಿ, ಆ ಥರ ಲಾಕ್ ಸಿಸ್ಟಮ್ ಕೊಟ್ಟಿದ್ದೀವಿ. ರಿಮೂವ್ ಸೇಮ್ ಅದೇ ಥರ ಎಲ್ಲವೂ ರಿಮೂವ್ ಆಗುತ್ತೆ. ಇದು ರಿಮೂವ್ ಆಗುತ್ತೆ. ಪ್ರೆಸ್ ಮಾಡಿ ಲಾಕ್ ಮಾಡಿಬಿಟ್ರೆ ಲಾಕ್ ಆಗುತ್ತೆ. ಅದು ತೆಗೆದುಬಿಟ್ಟು ಎತ್ಬಿಟ್ರೆ ಅಲ್ಲಿ ರಿಮೂವ್ ಆಗೋಗುತ್ತೆ. ಥರ ಅಂದರೆ ಹೊರಗಡೆ ತೊಗೊಂಡು ಹೋಗ್ಬೇಕಾದ್ರೆ, ಕಸ್ಟಮರ್ಗೆ ಹೊರಗಡೆ ಪ್ಲೇಸಿಂದ ಪ್ಲೇಸಿಗೆ ತಗೊಂಡು ಹೋಗ್ಬೇಕಂತಂದರೆ ಈ ಥರ ಸಿಸ್ಟಮ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇಲ್ಲ ಓಪನ್ ಮಾಡ್ಕೊಂಡು ಗಾಡಿ ಮೇಲೂ 2 ವೀಲರ್ ಮೇಲೂ ಇಟ್ಕೊಂಡು ಹೋಗ್ಬೋದು. ಎಲ್ಲ ಓಪನ್ ಮಾಡ್ಕೊಂಡು ಒಂದು ಸರ್ತಿ ಅವರು ನೋಡ್ಕೊಂಬಿಟ್ರೆ ಹೆಂಗೆ ಲಾಕ್ ಮಾಡಬೇಕು ಅಂಥೇಳಿ ನೋಡ್ಕೊಂಬಿಟ್ರೆ ಅಂದರೆ ಅವ್ರಿಗೂ ಗೊತ್ತಾಗುತ್ತೆ. ಎಲ್ಲ ಓಪನ್ ಮಾಡ್ಕೊಂಡು 2 ವೀಲರ್ ಮೇಲೂ ತೊಗೊಂಡು ಹೋಗ್ಬೋದು. ಅದು ರಿಮೂವ್ ಮಾಡ್ಕೊಳ್ತವೆ. ಎಲ್ಲವಕ್ಕೂ ಹಂಗೆ ಸೇಮ್ 4ಕ್ಕೂ ಅದೇ ಥರ ಮಾಡಿರೋದು ಲಾಕ್ ಸಿಸ್ಟಮು. ಹಾಕ್ಬಿಟ್ರೆ ಲಾಕ್ ಆಗೋಗುತ್ತೆ. ಆ ಥರ ಗ್ಯಾಪ್ ಬರುತ್ತಲ್ವ, ಗ್ಯಾಪ್ ಬರಬಾರ್ದು ಅಂತೇಳಿ ಮೇಲ್ಗಡೆ ಅದು SS ಸೀಟಲ್ಲಿ ಲಾಕ್ ಸಿಸ್ಟಮ್ ಮಾಡಿರೋದು. ಇದು ತೆಗಿತಾಯಿದ್ದೀವಿ ನೋಡಿ. ಸ್ವಲ್ಪ ಜೋರಾಗಿ ಕುಂತ್ಕೊಂಡ್ರೆ ಸ್ವಲ್ಪ ಕಾಲಿಕ್ತಾ ಇದ್ದಾರೆ.
ಏನಿಲ್ಲ, ಇದು ತಿಳ್ಕೊಬೇಡಿ. ನೋಡಿ, ಇದು ತೆಗ್ದೀವಿ. ಇದಕ್ಕೂ ಸೇಮ್ ಕೆಳಗಡೆ ಸೀಟಲ್ಲಿ ಲಾಕ್ ಮಾಡಿರೋದು. ಎಲ್ಲವಕ್ಕೂ ಸೇಮ್ ಅದೇ ಥರ ಸೀಟ್ ಮಾಡಿರೋದು, ಬೆಂಡ್ ಮಾಡಿ ಆ ಥರ ಯಾವ ಥರ ಬೇಕು ಆ ಥರ ಲಾಕ್ ಮಾಡ್ಕೊಂಡಿರೋದು. ಇದು ಹಾಕಿದ್ದೀವಲ್ಲ ಡಿಸೈನು, ಇದು ವುಡ್ಡಿಂದೆ. ಇದು ಟಾಪು, ಇದು ಕೆಳಗಡೆದು ಬಾಟಮ್ ಸೈಡು. ನೋಡಿ, ಬಾಟಮ್ಗೆ ಹೇಳ್ದಲ್ಲ ಫ್ರೇಮ್ ಮಾಡಿದ್ದೀವಿ ಅಂತೇಳಿ. ಇದೆ ನೋಡಿ, SS ಬೈಕಲ್ಲಿ ಇರೋದು. ಇದು ರಿಮೂವ್ ಮಾಡ್ತಾ ಇರೋದು ಟೈರು. ನಮಗೆ ಎಲ್ಲ ರಿಮೂವೆಲ್ಲ ಇರೋದು ಇದರೊಳಗಡೆ, ಯಾವುದೂ ಸೆಟಪ್ ಇಲ್ಲ. ಇದು ಒಂದು ಫ್ರೇಮ್ ಮಾತ್ರ ಸೆಟಪ್ ಮಾಡಿರೋದು, ಕೆಳಗಡೆ ಬಾಟಮ್ದು. ಮೇಲ್ಗಡೆದು ರಿಮೂವ್ ಮಾಡ್ಕೋಬೋದು, ಎಲ್ಲ ರಿಮೂವ್ ಮಾಡ್ಬೋದು. ಬಟ್ ಈ ವುಡ್ಡು ಇದಕ್ಕೆ ಸ್ಕ್ರೂಯಿಂದ ಫಿಟ್ ಮಾಡಿದ್ದೀವಿ. ಅದು ಬೇಕಾದರೂ ಅದು ರಿಮೂವ್ ಮಾಡ್ಕೋಬೋದು, ಸ್ಕ್ರೂ ತೆಗೆದ್ರೆ ಆಗೋಯ್ತು ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಲ್ಯಾಪ್ಟಾಪ್ ಇಕ್ಕಕ್ಕೂ ಬರುತ್ತೆ, ಮತ್ತು TV ಇಕ್ಕಕ್ಕೂ ಬರುತ್ತೆ, ನಮಗೆ ಪ್ರಿಂಟಿಂಗ್ ಮಷಿನ್ ಇಕ್ಕಕ್ಕೂ ಬರುತ್ತೆ, ಮತ್ತು ಜಿರಾಕ್ಸ್ ಮಷಿನ್ ಇಕ್ಕಕ್ಕೆ ಬರುತ್ತೆ. ನಿಮ್ಗೆ ಯಾವ್ದು ಬೇಕಂದ್ರೆ ಅದು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದೇನು ಇದೇ ಅಂಥೇಳಿ ಏನು ಮಾಡಿಲ್ಲ, ಇದೇ ಮಷಿನ್ ಸಲುವಾಗಿ ಅಂಥೇಳಿ ನಮಗೆ ಯಾವ ಮಷಿನ್ ಬೇಕಾಗುತ್ತೋ ಆ ಮಷಿನ್ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಆಯ್ತು, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಟೈರ್ ಹಾಕೋದು ಎಲ್ಲ ರಿಮೂವಲ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.